ವಿಜಯನಗರ ಕಾಲದಲ್ಲಿ ಕಲ್ಲು, ಇಟಿಕೆ ಮತ್ತು ಸುಣ್ಣದ ಗಾರೆ ಗಂಚಿನಲ್ಲಿ ನಿರ್ಮಿಸಿರುವಂತಹ 6 ಅಡಿಯ ಆಳದ ಆಯತಾಕಾರದ ರಾಣಿಯ ಸ್ನಾನಕೊಳವನ್ನು ನೋಡಲು ಹೋಗ್ತಾ ಇದ್ದೀವಿ. ಇನ್ನು ಯಾರೆಲ್ಲ ನನ್ನ ಅಲೆಮಾರಿ 05 ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ತಡ ಮಾಡದೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಬನ್ನಿ ವಿಡಿಯೋ ನೋಡ್ಕೊಂಡ್ ಬರೋಣ. ಹಂಪಿಯ ಸುಪ್ರಸಿದ್ಧವಾದ ರಾಣಿಯ ಸ್ನಾನಗೃಹಕ್ಕೆ ಸ್ವಾಗತ ಸುಸ್ವಾಗತ. ಕಮಲಾಪುರ ದಾಟಿದ ನಂತರ ಹಂಪಿಯ ರಾಜಮನೆತನಕ್ಕೆ ಹೋಗುವ ರಸ್ತೆಯ ಬಲಭಾಗದಲ್ಲಿರುವ ವಿಸ್ತಾರವಾದ ಮೈದಾನದಲ್ಲಿ ಹಬ್ಬಿರುವಂತಹ ಕಟ್ಟಡವೇ ರಾಣಿಯ ಸ್ನಾನಗೃಹವಾಗಿದೆ. ಬೆಳಗ್ಗೆ 6 ರಿಂದ ಸಂಜೆ 6 ಗಂಟೆವರೆಗೆ ಓಪನ್ ಇರುತ್ತಂತೆ. ಯಾವುದೇ ಎಂಟ್ರಿ ಫೀಸ್ ಇರಲ್ಲ. ಬನ್ನಿ ಇಲ್ಲಿ ಕಾರ್ ಪಾರ್ಕ್ ಮಾಡ್ಬಿಟ್ಟು ರಾಣಿಯ ಸ್ನಾನಗೃಹವನ್ನು ನೋಡ್ಕೊಂಡು ಬರೋಣ. ರಾಣಿಯ ಸ್ನಾನದ ಗೃಹ ಅಂತೆ. ಮೊನ್ನೆ ಹೇಗಿದೆ ರಾಣಿಯ ಸ್ನಾನಗೃಹ ಅಂತ. ಸ್ನೇಹಿತರೆ ನೋಡಿ, ನಾವೀಗ ರಾಣಿಯ ಸ್ನಾನದ ಗೃಹ ಹತ್ರ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ಸುತ್ತಲೂ ಕಟ್ಟಡವನ್ನು ಕಟ್ಟಿ ಒಳಗಡೆ ಒಂದು ಕಲ್ಯಾಣಿ ಮಾದರಿ ಮಾಡಿದ್ದಾರೆ ಅಂತೆ. ನೋಡೋಣ ಬನ್ನಿ ಸ್ನಾನದ ಗೃಹ ಹೇಗಿದೆ ಅಂತ. 24 ಗುಮ್ಮಟಗಳನ್ನು ಒಳಗೊಂಡಿರುವಂತಹ ಇಂಡೋ ಸಾರ್ಸನಿಕ್ ಶೈಲಿಯಲ್ಲಿ ನಿರ್ಮಾಣಗೊಂಡಿರುವ ರಾಣಿಯ ಸ್ನಾನಕೊಳವನ್ನು ನೋಡಲು ಹೋಗ್ತಾ ಇದ್ದೀವಿ. ನೋಡಿ, ಇದು ವೇಸ್ಟ್ ನೀರು ಇದಕ್ಕೆ ಡ್ರೈನೇಜ್ ಸಿಸ್ಟಮ್ ಮಾಡಿದ್ದಾರೆ. ಡ್ರೈನೇಜ್ ಸಿಸ್ಟಮ್ ಒಳಗಡೆ ನೋಡಿ, ಹಾಗೆ ನಾವೀಗೆ ಮುಂದೆ ಹೋಗ್ಬೇಕಾಗುತ್ತೆ. ಒಂದು ಆ ಕಡೆಯಿಂದ ಎಂಟ್ರಿ ಇದೆ. ಬನ್ನಿ ಹೋಗೋಣ. ಸ್ನಾನದ ಗೃಹನೇ ನೋಡಿ, ರಾಣಿಯ ಸ್ನಾನದ ಗೃಹ ಯಾವ ರೀತಿ ಮಾಡಿದ್ದಾರೆ ಅಂತ. ನೋಡಿ, ಸುತ್ತಲೂ ಒಂದು ಚರಂಡಿ ವ್ಯವಸ್ಥೆನ ಮಾಡಿದ್ದಾರೆ. ವೇಸ್ಟ್ ನೀರು ಅದ್ರೊಳಗಡೆ ಹೋಗೋ ಥರ, ಆಚೆ ಹೋಗೋ ಥರ ವ್ಯವಸ್ಥೆ ಮಾಡಿದ್ದಾರೆ. ನೋಡಿ, ಇದು ನಾವು ಹಿಂದೆಗಡೆ ಬಂದ್ವಿ. ನಾವೀಗ ಒಳಗಡೆ ಹೋಗ್ತಾ ಇದ್ದೀವಿ. ಬನ್ನಿ ಒಳಗಡೆ ಹೋಗೋಣ. ರಾಣಿ ಸ್ನಾನಗೃಹಕ್ಕೆ ಹೋಗ್ತಾ ಇದ್ದೀವಿ. ನೋಡ್ಬೋದು ನೋಡಿ, ಇಲ್ಲಿ ಒಳಗಡೆ ನೋಡಿ ಸ್ನೇಹಿತರೆ, ಎಷ್ಟು ಸಕ್ಕತ್ತಾಗಿ ಕಟ್ಟಿದ್ದಾರೆ ಅಂತ. ನೋಡಿ, ರಾಣಿಯ ಸ್ನಾನಗೃಹವನ್ನು ನಾವೀಗ ನೋಡ್ತಾ ಇದ್ದೀವಿ. ನಾವೀಗಿನ ಸ್ವಿಮ್ಮಿಂಗ್ ಪೂಲ್ಗಳು ನೋಡಿದಲ್ವಾ, ಸ್ವಿಮ್ಮಿಂಗ್ ಪೂಲ್ ಥರನೇ ಇದಾವೆ ನೋಡಿ. ಬನ್ನಿ ಒಂದು ರೌಂಡ್ ಬರೋಣ. ರಾಜಮನೆತನದವರು ಸ್ನಾನ ಮಾಡೋ ಜಾಗ ಎಷ್ಟು ಸೆಕ್ಯೂರಿಟಿಯಾಗಿ ಕಟ್ಟಿರ್ತಾರೆ ನೋಡಿ. ನಾವು ನೋಡ್ತಾ ಇರ್ಬೋದು, ಇದೆಲ್ಲ ಇಟ್ಟಿಗೆ ಮತ್ತು ಸುಣ್ಣಗಳಿಂದ ನಿರ್ಮಿಸಿರುವಂಥ ಗೋಡೆಗಳನ್ನು ನೋಡಿ. ಪಕ್ಕದಲ್ಲೇ ಈಗಿನ ಸ್ವಿಮ್ಮಿಂಗ್ ಪೂಲು, ಆಗಿನ ಕಾಲದ ರಾಣಿಯ ಸ್ನಾನಗೃಹವನ್ನು ನೋಡಿ. ತುಂಬ ಚೆನ್ನಾಗಿದೆ ಅಲ್ವಾ? ಹೇಗಿದೆ ನೋಡಿ, ಕಟ್ಟಡ ಗೋಡೆಗಳು ನೋಡಿ, ತುಂಬ ಅದ್ಭುತವಾಗಿದ್ದಾವೆ ನೋಡಿ. ಈಗ ನಾವು ಸ್ನಾನದ ಗೃಹದಲ್ಲಿದ್ದೀವಿ. ರಾಣಿಯ ಸ್ನಾನದ ಗೃಹ, ರಾಣಿಯ ಸ್ನಾನದ ಕೊಳ ನಾವೀಗ ನೋಡ್ತಾ ಇದ್ದೀವಿ. ವಿಜಯನಗರ ಕಾಲದ ಪ್ರಸಿದ್ಧವಾದಂತಹ ರಾಣಿಯ ಸ್ನಾನದ ಕೊಳ ನೋಡಿ. ಬನ್ನಿ ಮುಂದೆ ಹೋಗೋಣ. ಸ್ನೇಹಿತರೆ, ನಾವೀಗ ವಿಜಯನಗರ ಸಂಸ್ಥಾನದ ರಾಣಿಯ ಸ್ನಾನದ ಗೃಹ ಹತ್ರ ಇದ್ದೀವಿ. ಅದೇ ಆ ಕಾಲದಲ್ಲಿ ನಾವು ಈ ಥರ ರಾಣಿಯ ಸ್ನಾನಗೃಹ ಬರೋದಕ್ಕಾಗುತ್ತಾ ಹೇಳಿ. ಇವಾಗ ಬಂದಿದ್ದೀವಿ, ಒಳಗಡೆ ಬಂದಿದ್ದೀವಿ ನೋಡಿ. ಮೇ ಬಿ ಇಲ್ಲಿ ರಾಣಿ ಕುತ್ಕೊಂಡಿದ್ದೇನೋ, ಯಾರೋ ಗೊತ್ತು. ಇಲ್ಲಿ ಕುತ್ಕೊಂಡಿರ್ಬೋದೇನೋ. ಒಂದ್ಸಲ ಕುತ್ಕೊಬಿಡೋಣ. ನೋಡಿ, ಇಲ್ಲಿ ಲೋಟಸ್ ಫ್ಲವರ್ನ ಬಿಡಿಸಿದ್ದಾರೆ ನೋಡ್ಬೋದು. ಇಲ್ಲಿನ ಮಣ್ಣಿನ ಕಲಾಕೃತಿಗಳನ್ನ ನೋಡಿ, ಎಲ್ಲ ಕಾಣಿಸುತ್ತೆ ನೋಡಿ. ಹಾಗೆಯೇ ಬಂದರೆ ಇದು ಸ್ನಾನ ಕೊಠಡಿ, ಕೆಳಗಡೆ ಸ್ನಾನದ ಕೊಳ. ತುಂಬ ಅದ್ಭುತವಾಗಿ ನಿರ್ಮಿಸಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಎಲ್ಲ ಮೇ ಬಿ ಡೈ ಹೊಡೆಯೋದಕ್ಕೆ ಇರ್ಬೋದು. ಅಂತೂ ಈಸಿಯಾಗಿ ರಾಣಿಯ ಸ್ನಾನಗೃಹನ ನೋಡಿದ್ವಿ. ಅದೇ ನಾವು ವಿಜಯನಗರ ಕಾಲದಲ್ಲಿ ಇದ್ದಾಗ ಏನಾದರೂ ಈ ಥರ ಸ್ನಾನದ ಗೃಹ ಹತ್ರ ಅಲ್ಲ ಬಂದಿದ್ರೆ ಪೀಸ್ ಕತ್ತರಿಸಾಕ್ಬಿಡೋರು. ಬನ್ನಿ ಇನ್ನು ಮುಂದೆ ಪ್ಲೇಸಸ್ ಇದೆ, ನೋಡೋಕೆ ಹೋಗೋಣ. ಕಪ್ಪು ಕಲ್ಲು ಮತ್ತು ಬಿಳಿ ಕಲ್ಲಿನ ಮಿಶ್ರಣವಾಗಿರುವಂತಹ ಈ ಮಹಾನದಿ ದಿಬ್ಬವನ್ನು ನೋಡಿ.